ಈ ವರ್ಷ ಸಿಇಟಿ ಎಕ್ಸಾಮ್ ನ ಬರೀತಾ ಇರಾ? ಇವಾಗ ಶಾರ್ಟ್ ಟೈಮ್ ಇರೋದ್ರಿಂದ ಯಾವ ರೀತಿ ಪ್ರಿಪೇರ್ ಆಗಬೇಕು ಅನ್ನೋದು ಗೊತ್ತಾಗ್ತಾ ಅಲ್ವಾ? ಏನು ಕೂಡ ತಲೆ ಕೆಡಿಸ್ಕೋಬೇಡಿ. ಈ ಒಂದು ವಿಡಿಯೋದಲ್ಲಿ ಶಾರ್ಟ್ ಟೈಮ್ ಅಲ್ಲಿ ನೀವು ಯಾವ ರೀತಿ ಒಂದು KCT ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕು ಅದ್ರ ಬಗ್ಗೆ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವರ್ಷ ನೀವು ಸಿಟಿ ಎಕ್ಸಾಮ್ ಏನಾದ್ರು ಬರೀತಾ ಇರಾ ಅಂದ್ರೆ ಈ ಒಂದು ವಿಡಿಯೋನ ಮಿಸ್ ಮಾಡದಾನೆ ಕೊನೆವರೆಗೂ ಕೂಡ ನೋಡಿ, ಎಲ್ಲಾ ವಿಷಯದ ಬಗ್ಗೆ ಕೂಡ ತಿಳ್ಕೋತೀರಾ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ, ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ರು ಕೂಡ ವಿಡಿಯೋಗೊಂದು ಲೈಕ್ ಹೋಗ್ಬಿಡೋಣ, ವಿಡಿಯೋಗೆ ಸ್ಟಾರ್ಟ್ ಮಾಡಿ. ಇವಾಗ ನಾವು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ನೀವೆಲ್ಲರೂ ಕೂಡ ಇವಾಗ ತಾನೇ PUC ಎಕ್ಸಾಮ್ ನ ಮುಗಿಸಿದಿರಾ. ಇಲ್ಲಿ ಕೆಲವು ರಿಲ್ಯಾಕ್ಸ್ ಮೈಂಡ್ ಸೆಟ್ ಅಲ್ಲಿ ಇರ್ತೀರಾ. ಇವಾಗ ನಾಳೆಯಿಂದ ಪ್ರಿಪೇರ್ ಆದ್ರೆ ಸಾಕು, ಅಯ್ಯೋ ಮಂಡೆಯಿಂದ ಪ್ರಿಪೇರ್ ಆಗೋಣ ಅಂತ ಇರ್ತೀರಾ. ಆದ್ರೆ ನಿಮ್ಗೆ ಗೊತ್ತಿರಲ್ಲ, ನಿಮ್ಮ ಫ್ರೆಂಡ್ಸ್ ಆಗ್ಲೇ ಸೈಲೆಂಟ್ ಆಗಿ ಪ್ರಿಪರೇಷನ್ಸ್ ನ ಸ್ಟಾರ್ಟ್ ಮಾಡಿರ್ತಾರೆ. ಜಸ್ಟ್ ನಿಮ್ಗೆ ಹೇಳಿರಲ್ಲ ಅಷ್ಟೇ. ಇವಾಗ ಬೇಡ, ಇವಾಗ CT ಎಕ್ಸಾಮ್ ಬಗ್ಗೆ ಬರೋಣ. ಇಲ್ಲಿ ನೀವು CT ಎಕ್ಸಾಮ್ ಗೆ ಪ್ರಿಪೇರ್ ಆಗ್ತಾ ಇರ ಅಂದ್ರೆ ಫಸ್ಟ್ ನಿಮ್ಗೆ CT ಎಕ್ಸಾಮ್ ಅಲ್ಲಿ ಏನೇನ್ ಕ್ವಶನ್ ಗಳನ್ನ ಕೇಳ್ತಾರೆ ಅದ್ರ ಬಗ್ಗೆ ನಿಮ್ಗೆ ಗೊತ್ತಿರ್ಬೇಕಾಗಿರುತ್ತೆ. ಅದಕ್ಕೋಸ್ಕರ ಇಲ್ಲಿ ನೋಡಿ, ಕೀ ಅವರು ಸಿಲೆಬಸ್ ನ ಬಿಟ್ಟಿರ CT ಎಕ್ಸಾಮ್ಗೆ ನಿಮ್ಗೆ ಏನೇನ್ ಸಿಲೆಬಸ್ ಇದೆ ಅನ್ನೋದು. ಸರಿನಾ? ಈ ಒಂದು ಸಿಲೆಬಸ್ ಕಾಪಿ ಎಲ್ಲ ಕೂಡ ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಅಪ್ಡೇಟ್ ಆಗಿದೆ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಕಮೆಂಟ್ ಸೆಕ್ಷನ್ ಇರುತ್ತೆ. ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಿ ಅಲ್ಲಿ ಸ್ಕ್ರಾಲ್ ಅಪ್ ಮಾಡಿ, ಅವಾಗ ಸಿಗುತ್ತೆ ನಿಮ್ಗೆ. ಇದಾಗಲೇ 15 ಡೇಸ್ 1 ಮಂತ್ ಬಿಫೋರ್ ಅಪ್ಡೇಟ್ ಮಾಡಿದೀವಿ ನಮ್ಮ ಚಾನಲ್ ಅಲ್ಲಿ ನಿಮ್ಗೆ ಸಿಗುತ್ತೆ. ಸರಿನಾ? ಇವಾಗ ಒಂದು CT ಎಕ್ಸಾಮ್ಗೆ ನೀವು ಯಾವ ರೀತಿ ಪ್ರಿಪೇರ್ ಆಗಬೇಕು ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇಲ್ಲಿ ನೋಡಿ, ಕಾಲೇಜ್ ದೋಸ್ತ ಒಂದು ಚಾಟ್ ಬೋರ್ಡ್ ಇದೆ. ಈ ಒಂದು ಚಾಟ್ ಬೋರ್ಡ್ ಅಲ್ಲಿ ನಿಮ್ಗೆ KCT ಎಕ್ಸಾಮ್ ಕ್ವಶನ್ ಪೇಪರು, ಬ್ಲೂ ಪ್ರಿಂಟ್ಸ್ ಮತ್ತೆ ಇಂಪಾರ್ಟೆಂಟ್ ಕ್ವಶನ್ಸ್ ಮತ್ತೆ ನಿಮ್ಗೆ ಶಾರ್ಟ್ ಟ್ರಿಕ್ಸ್ ಎಲ್ಲ ಕೂಡ ಫ್ರೀ ಆಗಿ ಸಿಗುತ್ತೆ. ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ಲಿಂಕ್ ಇರುತ್ತೆ. ಕ್ಲಿಕ್ ಮಾಡಿ ಜಾಯ್ನ್ ಆಗಿ ಆಕ್ಸೆಸ್ ಮಾಡ್ಕೊಳ್ಳಿ, ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ಸರಿನಾ? ಇಲ್ಲಿ ನಿಮ್ಮ CT ಎಕ್ಸಾಮ್ಗೆ ಎಷ್ಟು ದಿನಗಳು ಇದೆ ಅಂದ್ರೆ ಇಲ್ಲಿ ನೀವು ನೋಡ್ಬೋದು, 27 ದಿನಗಳು ಬಾಕಿ ಇದೆ. 3 ವಾರ 6 ದಿನಗಳು ಬಾಕಿ ಇದೆ. 648 ಗಂಟೆ ಬಾಕಿ ಇದೆ ನಿಮ್ಮ CT ಎಕ್ಸಾಮ್ ಸ್ಟಾರ್ಟ್ ಆಗಕ್ಕೆ. ಯಾಕಂದ್ರೆ 16ನೇ ತಾರೀಕು ನಿಮ್ಗೆ CT ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. 15ನೇ ತಾರೀಕು ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್ ಇರುತ್ತೆ. 17ಕ್ಕೆ ನಿಮ್ಗೆ CT ಎಕ್ಸಾಮ್ ಇರುತ್ತೆ. ನೀವು CT ಎಕ್ಸಾಮ್ಗೆ ನೀವು ಯಾವ ರೀತಿ ಪ್ರಿಪೇರ್ ಆಗ್ಬೇಕಂದ್ರೆ ಫಸ್ಟ್ ನೀವು CT ಎಕ್ಸಾಮ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ತಿಳ್ಕೊಬೇಕಾಗುತ್ತೆ. ಇಲ್ಲಿ PCMB 4 ಸಬ್ಜೆಕ್ಟ್ಗೂ ಕೂಡ CT ಎಕ್ಸಾಮ್ ಇರುತ್ತೆ. ಅಂದ್ರೆ ಪ್ರತಿ ಸಬ್ಜೆಕ್ಟ್ಗೂ ಕೂಡ ನೀವು 60 ಮಾರ್ಕ್ಸ್ಗೆ ಒಂದು ಎಕ್ಸಾಮ್ ನ ಬರೀತೀರಾ. ಸರಿನಾ? ಇಲ್ಲಿ ಟೋಟಲ್ ನಮ್ಗೆ ಬಂದ್ಬಿಟ್ಟು 240 ಮಾರ್ಕ್ಸ್ ಆಗುತ್ತೆ CT ಎಕ್ಸಾಮ್. ಇಲ್ಲಿ ಈಚ್ ಸಬ್ಜೆಕ್ಟ್ ಅಲ್ಲಿ ನಿಮ್ಗೆ 60 ಕ್ವಶನ್ ಕೇಳ್ತಾರೆ. 60 ಕ್ವಶನ್ಗೆ ನೀವು ಕರೆಕ್ಟ್ ಆಗಿ ಆನ್ಸರ್ ಮಾಡ್ತು ಅಂದ್ರೆ 60 on 60 ತಗೋಬೋದಾಗಿರುತ್ತೆ. ಇಲ್ಲಿ ನೀವು ತಪ್ಪಾಗಿ ಯಾವುದೇ ಕ್ವಶನ್ಗೂ ಕೂಡ ಆನ್ಸರ್ ಮಾಡಿದ್ರೆ ಈ ಒಂದು CT ಎಕ್ಸಾಮ್ ಅಲ್ಲಿ ಯಾವುದೇ ತರದ ನೆಗೆಟಿವ್ ಮಾರ್ಕಿಂಗ್ ಇಲ್ಲ. ಅದಕ್ಕೋಸ್ಕರ ನೀವು ಪ್ರತಿ ಒಂದು ಕ್ವಶನ್ ಕೂಡ ಎಕ್ಸಾಮ್ ಅಲ್ಲಿ ಅಟೆಂಡ್ ಮಾಡ್ಬಿಟ್ಟು ಬನ್ನಿ, ಯಾವುದು ಕೂಡ ಮಿಸ್ ಮಾಡಕ್ ಹೋಗ್ಬಿಡಿ. ಸರಿನಾ? ಇಲ್ಲಿ ಒಂದು ಫಸ್ಟ್ PUC ಮತ್ತೆ ಸೆಕೆಂಡ್ PUC ಇಂದ ಯಾವ ರೀತಿ ಕ್ವಶನ್ ಗಳು ಬರುತ್ತೆ ಅಂದ್ರೆ ಇಲ್ಲಿ ಫಸ್ಟ್ PUC ಇಂದ ಜಸ್ಟ್ 40% ಆಫ್ ದ ಕ್ವಶನ್ಸ್ ನ ಕೇಳ್ತಾರೆ CT ಎಕ್ಸಾಮ್ ಅಲ್ಲಿ. ಅದು 40% ಅಂದಾಗ ಅದು 22 ಇಂದ 25 ಮಾರ್ಕ್ಸ್ ವರೆಗೂ ಕೂಡ ವೇರಿ ಆಗ್ಬೋದು. ಒಂದೊಂದು ವರ್ಷ ಒಂದೊಂದು ರೀತಿ ಆಗುತ್ತೆ. ಇದು PCMB 4 ಸಬ್ಜೆಕ್ಟ್ ಅಲ್ಲೂ ಕೂಡ ಸೇಮ್ ಈ ಒಂದು ಮೆಥಡ್ ಅಲ್ಲೇ ನಿಮ್ಮ ಕ್ವಶನ್ ಪೇಪರ್ ಡಿಸೈನ್ ಆಗುತ್ತೆ. ಇಲ್ಲಿ ಸೆಕೆಂಡ್ PUC ಅಲ್ಲಿ ಏನಾಗುತ್ತೆ ಅಂದ್ರೆ 60% ಆಫ್ ದ ಕ್ವಶನ್ಸ್ ಬಂದ್ಬಿಟ್ಟು ನಿಮ್ಗೆ ಸೆಕೆಂಡ್ PUC ಒಂದು ಸಿಲೆಬಸ್ ಬೇಸಿಡ್ ಮೇಲೆ ನಿಮ್ಗೆ ಒಂದು CT ಎಕ್ಸಾಮ್ ಅಲ್ಲಿ ಕ್ವಶನ್ ಗಳನ್ನ ಕೇಳ್ತಾರೆ. ಈ ಒಂದು ಸೆಕೆಂಡ್ PUC ಸಿಲೆಬಸ್ ಮಾತ್ರ ಓದ್ಕೊಂಡು ಹೋಗ್ತೀರಾ CT ಎಕ್ಸಾಮ್ ಅಲ್ಲಿ ಅಂದ್ರೂ ಕೂಡ ನೀವು 35 ಇಂದ 37 ವರೆಗೂ ಕೂಡ ಸ್ಕೋರ್ ನ ಮಾಡಬಹುದಾಗಿರುತ್ತೆ. ಇದು PCMB 4 ಸಬ್ಜೆಕ್ಟ್ಗೂ ಕೂಡ ಸೇಮ್ ಇದೇ ಒಂದು ಫಾರ್ಮುಲಾ ಅಪ್ಲೈಡ್ ಆಗುತ್ತೆ. ಅಂದ್ರೆ ನಿಮ್ಗೆ 40% ಕ್ವಶನ್ಸ್ ಬಂದ್ಬಿಟ್ಟು ಫಸ್ಟ್ PUC ಇಂದ ಬರುತ್ತೆ. ಸೆಕೆಂಡ್ PUC ಇಂದ 60% ಆಫ್ ದ ಕ್ವಶನ್ಸ್ ಬರುತ್ತೆ. ಸರಿನಾ? ನೀವು ಯಾರು CT ಎಕ್ಸಾಮ್ಗೆ ಪ್ರಿಪೇರ್ ಆಗ್ಬೇಕು ಅಂತ ಇದ್ದೀರಾ, ನೀವೇನ್ ಮಾಡಿ ಅಂದ್ರೆ ಇಲ್ಲಿ ನಿಮ್ಮ ಒಂದು SSLC ಪರ್ಸೆಂಟೇಜ್ ಏನಾದ್ರು 70% ಇದೆ ಅಥವಾ 70 ಒಳಗಡೆ ಇದೆ ಅಂದ್ರೆ ನಿಮಗೆ ಸ್ವಲ್ಪ ಜಾಸ್ತಿ ಸಬ್ಜೆಕ್ಟ್ ಗಳನ್ನ ಓದೋದು ಮತ್ತೆ ಜಾಸ್ತಿ ಓದೋದು ಸ್ವಲ್ಪ ಕಷ್ಟ ಆಗಿರುತ್ತೆ. ಸರಿನಾ? ಇಲ್ಲಿ ನೀವು ಯಾರು ಕೂಡ ದಡ್ರು ಬುದ್ಧಿವಂತರು ಅಂತ ಹೇಳ್ತಾರ, ಜಸ್ಟ್ ನಿಮ್ಮ ಗ್ರಾಪ್ಸಿಂಗ್ ಲೆವೆಲ್ ಬಂದ್ಬಿಟ್ಟು ನಿಮ್ಮ ಮಾರ್ಕ್ಸ್ ಅಲ್ಲಿ ತೋರಿಸುತ್ತೆ. ಸರಿನಾ? ಅದಕ್ಕೋಸ್ಕರ ನಿಮ್ಗೆ ಜಾಸ್ತಿ ಓದಕ್ ಆಗಲ್ಲ. ಇವಾಗ ಶಾರ್ಟ್ ಟೈಮ್ ಇದೆ ಅಂದ್ರೆ ನೀವು ಟಾರ್ಗೆಟ್ ಮಾಡ್ಬೇಕಾಗಿರೋದು ಜಸ್ಟ್ ಸೆಕೆಂಡ್ PUC ಸಿಲೆಬಸ್ ಏನಿದೆ ಅದ್ ಮಾತ್ರ ಟಾರ್ಗೆಟ್ ಮಾಡಿ. ಫಸ್ಟ್ PUC ನೀವು ಆಗ್ಲೇ ಎಷ್ಟೊಂದು ಜನ ಮರ್ತ್ಕೊಂಡಿರ್ತೀರಾ. ಕೆಲವ್ರು ಮಾತ್ರ ಅದ್ರ ರೆಗ್ಯುಲರ್ ಆಗಿ ಯಾರು ಪ್ರಾಕ್ಟೀಸ್ ಮಾಡ್ತಾ ಇರ್ತೀರಾ ಅವ್ರಿಗೆ ಫಸ್ಟ್ PUC ಕೂಡ ಚೆನ್ನಾಗಿ ಹ್ಯಾಂಡ್ ಆನ್ ಗ್ರಿಪ್ ಇರುತ್ತೆ ಮತ್ತೆ ಸೆಕೆಂಡ್ PUC ಸಿಲೆಬಸ್ ಕೂಡ ಗ್ರಿಪ್ ಇರುತ್ತೆ. ಸರಿನಾ? ನೀವು ಎಷ್ಟೊಂದು ಜನ ಸೆಕೆಂಡ್ PUC ಸಿಲೆಬಸ್ ಓದಕ್ಕೆ ಸ್ಟಾರ್ಟ್ ಮಾಡಿದಾಗ್ಲೇನೆ ಫಸ್ಟ್ PUC ಎಲ್ಲ ಕೂಡ ಆಗ್ಲೇ ಮರ್ತೋಗಿರುತ್ತೆ. ಸರಿನಾ? ಅದಕ್ಕೋಸ್ಕರ ನೀವೇನ್ ಮಾಡಿ ಅಂದ್ರೆ ಸೆಕೆಂಡ್ PUC ಸಿಲೆಬಸ್ ಏನಿದೆ CT ಎಕ್ಸಾಮ್ದು ಅದನ್ನ ಫಸ್ಟ್ PCMB ಎಲ್ಲಾ ಸಬ್ಜೆಕ್ಟ್ ಕೂಡ ಕವರ್ ಮಾಡ್ಕೊಳ್ಳಿ. ಸರಿನಾ? ಅದಾದ್ಮೇಲೆ ಪ್ರಾಕ್ಟೀಸ್ ಮಾಡಿ ಮನೇಲಿ. ಇಲ್ಲಿ ನೀವು ಕ್ವಶನ್ ಪೇಪರ್ ತಗೊಳ್ಳಿ, ಅಲ್ಲಿ ನೀವು ಒಂದು ಟೈಮರ್ ನ ಆನ್ ಮಾಡ್ಕೊಳ್ಳಿ. ವಾಚ್ ಅಲ್ಲಿ ಆನ್ ಮಾಡ್ಕೊಳ್ಳಿ, ಮೊಬೈಲ್ ಅಲ್ಲಿ ಆನ್ ಮಾಡ್ಕೊಳಕ್ ಹೋಗ್ಬೇಡಿ. ಇಲ್ಲಿ ವಾಚ್ ಅಲ್ಲಿ ಟೈಮರ್ ನ ಆನ್ ಮಾಡ್ಕೊಂಡು 60 ಮಿನಿಟ್ಸ್ ಅಲ್ಲಿ ಕ್ವಶನ್ ನಿಮ್ಮ ಕೈಲಿ ಸಾಲ್ವ್ ಮಾಡಕ್ ಆಗತ್ತಾ
ಅನ್ನೋದನ್ನ ನೀವು ಮನೇಲಿ ಟೆಸ್ಟ್ ಮಾಡ್ಕೊಳ್ಳೇಬೇಕಾಗುತ್ತೆ. ಯಾಕೆಂದ್ರೆ ನೀವು ಎಕ್ಸಾಮ್ ಅಲ್ಲಿ ಇಲ್ಲಿ ಏನಾದ್ರು ಪ್ರಾಕ್ಟೀಸ್ ಮಾಡ್ದೇನೆ ಹೋಯ್ತು ಅಂದ್ರೆ ಏನಾಗುತ್ತೆ ಅಂದ್ರೆ ಅಲ್ಲಿ 60 ಮಿನಿಟ್ಸ್ ಅಂದ್ರೆ 60 ಮಿನಿಟ್ಸ್ ಕೊಡೋದು, ಅದ್ರ ಮೇಲೆ ನಿಮ್ಗೆ 1 ಮಿನಿಟ್ ಎಕ್ಸ್ಟ್ರಾನು ಕೂಡ ಕೊಡಲ್ಲ. ನೀವು ಒಂದು 30 ಕ್ವಶನ್ ಆನ್ಸರ್ ಮಾಡ್ತೀರಾ, ಅಷ್ಟ್ರಲ್ಲಿ ಆಗ್ಲೇ ಒಂದು 50 ನಿಮಿಷ ಆಗ್ಬಿಟ್ಟಿರುತ್ತೆ. ನೆಕ್ಸ್ಟ್ ಇನ್ನು 10 ನಿಮಿಷ ಇದೆ ಅಂತ ಹೇಳ್ತಾರೆ, ಅವಾಗ ಸುಮ್ಮನೆ ಒಂದು ರ್ಯಾಂಡಮ್ ಆಗಿ ಶೇಡ್ ಮಾಡಿ ಬರ್ತೀರಾ ಆಪ್ಷನ್ಸ್ಗಳನ್ನ, ಅವಾಗ ನಿಮ್ಗೆ ಸ್ಕೋರಿಂಗ್ ಚೆನ್ನಾಗಿ ಬರಲ್ಲ. ಅದಕ್ಕೋಸ್ಕರ ಮನೇಲಿ ಒಂದು ಟೈಮರ್ನ ಆನ್ ಮಾಡ್ಕೊಂಡು ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಿ. ಮತ್ತೆ ಪ್ರೀವಿಯಸ್ ಇಯರ್ದು ಕ್ವಶನ್ ಪೇಪರ್ಗಳು ಇರುತ್ತಲ್ಲ CET ಎಕ್ಸಾಮ್ದು, ಅದನ್ನ ಸಾಲ್ವ್ ಮಾಡಿ ನಿಮ್ದೆಲ್ಲ ಪ್ರಿಪರೇಷನ್ ಎಲ್ಲ ಮುಗ್ದಾದ್ಮೇಲೆ ಅವಾಗ ನಿಮ್ಗೆ ಐಡಿಯಾ ಬರುತ್ತೆ ನೀವು ಎಷ್ಟು ಕ್ವಶನ್ಸ್ಗಳನ್ನ ನೀವು ಕರೆಕ್ಟ್ ಆಗಿ ನೀವು ಆನ್ಸರ್ ಮಾಡ್ಬೋದು CET ಎಕ್ಸಾಮ್ ಅಲ್ಲಿ, ನಿಮ್ಮ ಸ್ಕೋರಿಂಗ್ ಎಷ್ಟು ಬರ್ಬೋದು ಅನ್ನೋದು ನಿಮ್ಗೊಂದು ಐಡಿಯಾ ಬರುತ್ತೆ. ಮತ್ತೆ ಮೇನ್ ಆಗಿ ನೀವೆಲ್ಲರೂ ಕೂಡ CET ಎಕ್ಸಾಮ್ ಅಲ್ಲಿ ನೀವು ಹಾರ್ಡ್ ವರ್ಕ್ಗಿಂತ ಇಲ್ಲಿ ಸ್ವಲ್ಪ ಸ್ಮಾರ್ಟ್ ವರ್ಕ್ ನ ಮಾಡ್ಬೇಕಾಗುತ್ತೆ. ಅಂದ್ರೆ ಇವಾಗ ಒಂದು ಮ್ಯಾಥ್ಸ್ ಅಲ್ಲಿ ಒಂದು ಕ್ವಶನ್ಗೆ ಒಂದು ಆನ್ಸರ್ ನ ಬರ್ಸಕ್ಕೆ ನೀವು 10 ಸ್ಟೆಪ್ಸ್ ಮಾಡೋದ್ ಬದಲು ಜಸ್ಟ್ ಒಂದು ವಿತಿನ್ 1 or 2 ಸ್ಟೆಪ್ಸ್ ಅಲ್ಲಿ ಆನ್ಸರ್ ಬರ್ಸೋ ರೀತಿ ಟ್ರಿಕ್ಸ್ಗಳನ್ನ ಮತ್ತೆ ಶಾರ್ಟ್ ಕಟ್ ಗಳನ್ನ ಕಲ್ತಿರ್ಬೇಕಾಗಿರುತ್ತೆ. ಅದೇ CET ಎಕ್ಸಾಮ್ ಆಗಿರುತ್ತೆ. ನೀವು ಟ್ರಿಕ್ಸ್ ಶಾರ್ಟ್ ಕಟ್ಸ್ ಗೊತ್ತಿಲ್ಲ ಅಂದ್ರೆ CET ಎಕ್ಸಾಮ್ ಅಲ್ಲಿ ನೀವು ಯಾವುದೇ ಕಾರಣಕ್ಕೂ ಕೂಡ ವಿತಿನ್ 1 ಮಿನಿಟ್ ಅಲ್ಲಿ ಒಂದು ಕ್ವಶನ್ ನ ಆನ್ಸರ್ ಮಾಡಕ್ ಆಗಲ್ಲ. ಇದು ಥಿಯರಿ ಎಕ್ಸಾಮ್ ಅಲ್ಲ, ಕಾಂಪಿಟೇಟಿವ್ ಎಕ್ಸಾಮ್ ಆಗಿರುತ್ತೆ. ಸರಿನಾ? ಇಲ್ಲಿ ನಾನು ಓವರ್ ಆಲ್ ಕನ್ಕ್ಲೂಷನ್ ಹೇಳೋದೇನಂದ್ರೆ ಇಲ್ಲಿ ನಿಮ್ಗೆ ಯಾರಿಗೆ ಜಾಸ್ತಿ ಓದಕ್ಕಾಗಲ್ಲ, ಜಸ್ಟ್ ಸೆಕೆಂಡ್ PUC ಸಿಲೆಬಸ್ ಏನಿದೆ CET ಎಕ್ಸಾಮ್ದು ಅದನ್ನ ಒಂದು ಪ್ರಾಕ್ಟೀಸ್ ಮಾಡಿ. ಜಸ್ಟ್ ಆ ಒಂದು ಕ್ವಶನ್ ಗಳನ್ನ ನೀವು ಅಟೆಂಡ್ ಮಾಡೋದು ಬಂದ್ರೆ ಕರೆಕ್ಟ್ ಆಗಿ ಸಾಕಾಗಿರುತ್ತೆ. ಅದ್ರಲ್ಲೇ ನಿಮ್ಗೆ ಏನಾಗುತ್ತೆ ಅಂದ್ರೆ ಒಳ್ಳೆ ಸ್ಕೋರ್ ಬರುತ್ತೆ. ನೀವೇನಾದ್ರು ಸೆಕೆಂಡ್ PUC ಥಿಯರಿ ಎಕ್ಸಾಮ್ ಅಲ್ಲಿ ಚೆನ್ನಾಗಿ ಮಾಡಿದೀರಾ ಮತ್ತೆ ಸೆಕೆಂಡ್ PUC ಸಿಲೆಬಸ್ನ ಇವಾಗ ಟಾರ್ಗೆಟ್ ಮಾಡಿದ್ರೆ ನೀಟಾಗಿ ಅಂದ್ರೆ ನೀವು ಆರಾಮಾಗಿ ಒಂದು 30,000 to 40,000 ರ್ಯಾಂಕಿಂಗ್ ನೇ ತಗೋಬಹುದು. ವಿತಿನ್ 1 lakh ಒಳಗಡೆ ನೀವು ರ್ಯಾಂಕಿಂಗ್ ನ ಪಡ್ಕೋಬಹುದಾಗಿರುತ್ತೆ. ಇವಾಗ ನಾನು ಸೆಕೆಂಡ್ PUC ಸಿಲೆಬಸ್ ಓದಲ್ಲ, ಫಸ್ಟ್ PUC ಸಿಲೆಬಸ್ ಓದಲ್ಲ, ನಾನು ಥಿಯರಿ ಎಕ್ಸಾಮ್ ಬರ್ದುಡ್ ಬಂದಿದ್ದೀನಿ. ಅಲ್ಲಿ ಎಷ್ಟು ಬರುತ್ತೆ ಅಷ್ಟೇ ಸಾಕು. ನಾನು ಏನು ಸುಮ್ಮನೆ ಹೋಗಿ ಅಟೆಂಡ್ ಮಾಡ್ತೀನಿ CET ಎಕ್ಸಾಮ್ ಅಂದ್ರೆ ಲ್ಯಾಕ್ ಮೇಲೆ ನಿಮ್ಮ ರ್ಯಾಂಕಿಂಗ್ ದಾಟುತ್ತೆ. ನಿಮ್ದೇನಾದ್ರು 10,000 ಒಳಗಡೆ ಬೇಕು, 20,000 ಒಳಗಡೆ ಬೇಕು, 1,000 ಒಳಗಡೆ ನಿಮ್ಮ ರ್ಯಾಂಕಿಂಗ್ ಬರ್ಬೇಕಂದ್ರೆ ನೀವು ಸೆಕೆಂಡ್ PUC ಥಿಯರಿ ಎಕ್ಸಾಮ್ ಕೂಡ ಚೆನ್ನಾಗಿ ಮಾಡಿರ್ಬೇಕು. ಮತ್ತೆ CET ಎಕ್ಸಾಮ್ ಅಲ್ಲೂ ಕೂಡ ಒಳ್ಳೆ ಸ್ಕೋರಿಂಗ್ ತಗೊಂಡಿದ್ರೆ ಮಾತ್ರ ನಿಮ್ಗೆ ಇಲ್ಲಿ CET ಒಂದು ಎಕ್ಸಾಮ್ ರಿಸಲ್ಟ್ ಬಂದಾದ್ಮೇಲೆ ನಿಮ್ಗೆ ಒಳ್ಳೆ ರ್ಯಾಂಕಿಂಗ್ ಬರುತ್ತೆ. ಸರಿನಾ? ಅದಕ್ಕೋಸ್ಕರ ಟೈಮ್ ನ ವೇಸ್ಟ್ ಮಾಡಕ್ ಹೋಗ್ಬಿಡಿ. ಸಾಧ್ಯ ಆಯ್ತು ಅಂದ್ರೆ ಇವತ್ತಿಂದನೇ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿ. ಮತ್ತೆ ಇದೇ ರೀತಿ ಅಪ್ಡೇಟ್ಸ್ ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫ್ರೆಂಡ್ಸ್ ಗಳಿಗೂ ಕೂಡ ಸ್ವಲ್ಪ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಮಾಹಿತಿನ ತಿಳಿಸಿ. ಚಾಟ್ ಬೋರ್ಡ್ ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಇದೆ, ಚೆಕ್